ನಮಸ್ಕಾರ ನ್ಯೂಸ್ ಅಟ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗದಗದ ನರಗುಂದದಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಅಡುಗೆ ಮನೆಯಲ್ಲೇ 3-4 ಅಡಿ ಕುಸಿದಿರುವಂತದ್ದು ಭೂಮಿ. ಶರಣಪ್ಪ ಕಟ್ಟೇಕರ ಅನ್ನೋರ ಮನೆಯಲ್ಲಿ ಈ ರೀತಿಯಾಗಿ ಕುಸಿತ ಆಗಿರುವಂತದ್ದು. ಗದಗದ ನರಗುಂದದಲ್ಲಿ ಇದು ಮೊದಲನೇ ಪ್ರಕರಣ ಅಲ್ಲ, ಸಾಕಷ್ಟು ಬಾರಿ ಈಗ ಆಲ್ರೆಡಿ ಕುಸಿತ ಇರುವಂತದ್ದು ಅಲ್ಲಿನ ಭೂಮಿ. ಈಗ ಮತ್ತೊಂದು ಪ್ರಕರಣ ಗೊತ್ತಾಗ್ತಾ ಇದೆ. ಕೋಣೆಯಲ್ಲಿ ಭೂಮಿ ಕುಸಿದ ತಕ್ಷಣ ಬಿದ್ದಿದ್ದಾರೆ ದಂಪತಿ. ಶರಣಪ್ಪ ಮತ್ತೆ ರೇಣವ ಕಟ್ಟೇಕರ ದಂಪತಿ ಪಾರಾಗಿರುವಂತದ್ದು. ಇಬ್ಬರನ್ನೂ ಕೂಡ ತಕ್ಷಣ ಮೇಲೆತ್ತಿದ್ದಾರೆ ಅವರ ಕುಟುಂಬಸ್ಥರು. ಪುರಸಭೆ ಅಧಿಕಾರಿಗಳಿಂದ ಕುಸಿದ ಮನೆಯನ್ನ ಪರಿಶೀಲನೆ ಮಾಡಲಾಗ್ತದೆ. ಆ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಮನೆಯೊಳಗೆ ಯಾವ ರೀತಿಯಾಗಿ ಭೂಕುಸಿತ ಉಂಟಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಅಡಿ ಕೆಳಗಡೆ ಭೂಕುಸಿತ ಉಂಟಾಗಿದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಅಡುಗೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿರುವಂತಹ ಘಟನೆ. ಈ ಹಿಂದೆ ಮೊದಲ ಪ್ರಕರಣ ಅಂದ್ರೆ ಒಬ್ರು ತಾತ ಈ ರೀತಿಯಾಗಿ ಭೂಕುಸಿತ ಆದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ರು. ಅದಾದ್ಮೇಲೆ ಸಾಕಷ್ಟು ಪ್ರಕರಣಗಳು ಈ ರೀತಿಯಾಗಿ ನರಗುಂದದಲ್ಲಿ ವರದಿ ಆಗ್ತಾನೆ ಇದೆ. ಈಗ ಮತ್ತೊಂದು ಪ್ರಕರಣ ನಿಮ್ಗೆ ತೋರಿಸ್ತಾ ಇರುವಂತದ್ದು. ದಂಪತಿ ಅಡುಗೆ ಮನೆಯಲ್ಲಿ ಕುಸಿದು ಬಿದ್ದಿರೋದು. ಏನು ಈ ಮನೆಯ ಮಾಲೀಕರ ಮಗ ಸೋಮಣ್ಣ ಕಟ್ಟೇಕರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮಣ್ಣ ಅವರೇ. ಸೋಮಣ್ಣ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಸರ್, ಯಾವಾಗ ಆಗಿದ್ದು, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು? ಸರ್, ನೈಟ್ ನಮ್ಮ ಅಂಟಿಯವರು ನಮ್ಮ ಕಾಕಾರವ್ರು ಅಲ್ಲೇ ಮನೆಯೊಳಗೆ ಮುಕ್ಕೊಂಡ್ಬಿಡ್ತಾರೆ ಸರ್. ಬೆಳಗ್ಗೆ ಮತ್ತೆ ಡೈಲಿ ಯಾವ ತರ ಈಗ ಬೆಳಗ್ಗೆ ಎದ್ದ ತಕ್ಷಣ ಒಲೆ ಆಗಿದ್ದ ಬೂದಿ ಅವನ್ನೆಲ್ಲ ಸ್ವಚ್ಛ ಮಾಡ್ತಿರ್ತಾರೆ ಸರ್. ಆ ತರ ಮಾಡಿ ಕ್ಯಾಸ ಅದನ್ನ ಬೂದಿ ಚೆಲ್ಲಿ ಒಳಗೆ ಬರಾಕತ್ತಿದ್ರು ಸರ್. ಬರ್ಬೇಕಾದ್ರೆ ಅದು ಕಾಲ್ ಇಡೋತ್ಲೇಂದ್ರೆ ಏಕದಮ್ ಪೂರ್ತಿ ಕುಸಿದ ಕ್ಯಾಸ ನಮ್ಮ ಅಂಟಿಯವರು ನಮ್ಮ ಚಿಕ್ಕಮ್ಮವರು ಒಳಗಡೆ ಹಾಗೆದ ಒಳಗಡೆ ಬಿದ್ದು ಬಿಟ್ಟಿರ್ತಾರೆ. ಬಿದ್ದು ಅವ್ರು ಚಿರಾಡ್ಗತ್ಲೆ ಮತ್ ನಮ್ ಕಾಕಾರ್ ನೋಡೋದ್ಲೆ ಅವ್ರ ಕತ್ತರ ಏನು ಕಾಣಿಲ್ಲ. ಅವ್ರು ನಮ್ ಕಾಕಾರು ಸಹಿತ ಅದ್ರೊಳಗೆ ಹೋಗಿ ಬಿದ್ದು ಬಿಟ್ಟಿರ್ತಾರೆ. ಬಿದ್ದ ತಕ್ಷಣ ನಮ್ ಕಾಕಾರವರು ನಮ್ಮ ಅಂಟಿಯವ್ರನ್ನ ಎತ್ತಿ ಕ್ಯಾಸ್ ಹೊಡ್ಕೊಂಡ್ರು. ನಮ್ ಕಾಕಾರ ಎತ್ತಿ ಹೊಡ್ಕೊಂಡಿರ್ತಾರೆ. ಹೊಡ್ಕೊಂಡ ತಕ್ಷಣ ನಾನು ಅವ್ರನ್ನ ಸೋಮ ಅಂತೇಳಿ ನಾನು ಅವ್ರ ಮಗ ಸರ ಅವ್ರನ್ನ ನೋಡಕ್ ಅಂತೇಳಿ ನಾನು ಹೋಗ್ತಾರ. ನಾನು ಅದ್ರೊಳಗ ಬಿದ್ದ ಸರ. ಬಿದ್ದ ಕ್ಯಾಸ್ ನಾನು ಹಂಗೊಟ್ಟು 3 ಜನ ಬಿದ್ದಿದ್ರಾ ಟೋಟಲ್? ಹಾಗಾದ್ರೆ ಇನ್ನು ಎಷ್ಟು ದೊಡ್ಡದಾಗಿರೋಣ ಅಂತ ಗುಂಡಿ? ಅಗಲಾಗ ಸರ್. ಅದು ಒಂದ್ 25-30 ಫೂಟ್ ಉದ್ದ ಸರ್. ಅದು ಉದ್ದ? ಸರ್. ಅಗಲ ಎಷ್ಟಿತ್ತು? ಅಗಲ ಒಂದ್ 6 ಫೂಟ್ 10 ಫೂಟ್ ಆಗ್ಬೋದು ಸರ್. ಹೌದಾ? ದೊಡ್ಡ ಮಟ್ಟದಲ್ಲಿ ಆಗಿತ್ತು ಹಂಗಾದ್ರೆ ಭೂಕುಸಿತ ಅಲ್ಲಿ? ಆಗಿದೆ ಸರ್. ನಾನು ಅವ್ರನ್ನ ಎಬ್ಸಕಂತ ನಾನು ದಾಟ್ ಹಚ್ಕಡೆ ಹೋಗ್ತಾರ. ನಾನು ಅದ್ರೊಳಗ ಬಿದ್ದ ಸರ. ಬಿದ್ದು ಮ್ಯಾಗ ಹಿಂಗ ಹುಡ್ಕೊಂಡ್ ಸರ್, ಸಪೋರ್ಟ್ ಹುಡ್ಕೊಂಡು ನಾ ಹತ್ತ ಕಾಲ್ ಹಾಕ್ಯಾಸ್ ಮೇಲ್ ಹತ್ತಿ ಬಂತಾರ. ಮೇಲ್ ಹತ್ತಿ ಬಂದು ನಮ್ಮ ಚಿಕ್ಕಮ್ಮವ್ರನ್ನ ಮತ್ತೆ ನಮ್ ಕಾಕಾರನ್ನ ಎತ್ತಿ ಹಿಡ್ಕೊಂಡೆ. ಮತ್ತ ಓನೇನವರು ಒಳ್ಳೆ ನಮ್ಮ ಅಪ್ಪಾಜಿ ನಮ್ ಕಾಕಾರವರು ಎಲ್ಲಾರು ಬಂದ್ ಕ್ಯಾಸ್ ಹಗ್ಗ ಕಟ್ಟಿ ಮ್ಯಾಗ ಎತ್ತಿದ್ರು ಸರ್. ಅವ್ರನ್ನ ಎತ್ತಿ ಹೋಗ್ಬೇಕಾದ್ರೆ ಅವ್ರು ಹಗ್ಗದೊಳಗಿದ್ದ ತಕ್ಷಣ ಅವ್ರಿಗೆ ಯಾವುದೇ ರೀತಿಯಾದ ಉಸಿರಾಟ ಇದ್ದಿದ್ರಿ ಸರ್ ಅವ್ರಿಗೆ. ಈಗ ಸ್ವಲ್ಪ ಸುಧಾರಣೆ ಆಗಿದೆ ಸರ್ ಅವ್ರಿಗೆ. ಇಲ್ಲ ಸರ್, ಇಲ್ಲೇ ಮನೇಲಿ ಇದಾರ. ಅಂದ್ರ ಸ್ವಲ್ಪ ಅದು ಮುಷ್ಪಟ್ಟಿಯಿಂದ ಸ್ವಲ್ಪ ಮಣ್ಣು ತಂದಾಕ ಸರ್, ಒಳಗ್ ಹಾಕಕತ್ತಾರ ಸರ್. ಅಲ್ಲ, ನಿಮ್ದು ಭೂಮಿ ಕುಸಿತಲ್ಲ, ನೀರ್ ಕಾಣಿಸ್ತಾ ಇತ್ತು, ಅಷ್ಟು ಕೆಳಗೇನೆ ನೀರ್ ಸಿಗ್ತಾ ಇದೆಯಾ ಅಲ್ಲಿ? ನೀರ್ ಇದೆ ಸರ್. ಅದ್ರೊಳಗೆ ಪೂರ್ತಿ ನೀರ್ ಇದೆ ಸರ್. ನಮ್ ಕಾಕಾರ ನಮ್ಮ ಅಂಟಿಯವ್ರು ಒಳಗಿದ್ದ ತಕ್ಷಣ ಅವ್ರ ತಲೆ ಮೇಲೆಲ್ಲಾ ನೀರ್ ಆಡಿ ಸರ್. ಅಲ್ಲ, ಏನ್ ಕಾರಣ? ಅಲ್ಲೇನಾದ್ರು ಚರಂಡಿ ಏನಾದ್ರು ಕೆಳಗಡೆ ನೀರು ಹೋಗೋದು ಆತರ ಏನಾದ್ರು ಡ್ರೈನೇಜ್ ವ್ಯವಸ್ಥೆ ಮಾಡಿದಾರಾ ಅಥವಾ ಚರಂಡಿ ಅಂತ ಒಚ್ಚಿಗಡೆ ಹೊರಗ ಸರ ಮನೆ ಅಂತ ಏನ್ರಿ ಅದು ಮಣ್ಣು ಸರ. ಈಗ 1 ತಿಂಗಳಿಂದ ಇಲ್ಲಿ ರಸ್ತೆದಾಗ ಒಂದ್ ಬಿದ್ದ ಸರ. ಅದು ಮುಚ್ಚಾರ ಸರ. ಅದು ಇದಕ್ಕಿಂತ ದೊಡ್ಡದಾಗಿ ಸರ್. ಅದನ್ನ ನೀರು ಅಲ್ಲೇ ಬಂದಿರಬಹುದು. ಕಸಬಾ ಓಣಿಗೂ ನಿಮ್ಮನೆಗೂ ಎಷ್ಟು ದೂರ ಇದೆ? ಅದಕ್ಕ ನಮ್ಮ ಓಣಿಗೆ 1 ಕಿಲೋಮೀಟರ್ ದೂರ ಇದೆ ಸರ್. 1 ಕಿಲೋಮೀಟರ್. ಆಲ್ಮೋಸ್ಟ್ ನರಗುಂದದಲ್ಲಿ ಈ ರೀತಿಯಾಗಿ ಆಗಿರೋದು ಒಂದು 10ಕ್ಕೂ ಹೆಚ್ಚಿನ ಪ್ರಕರಣ ಆಗಿದಾವೆ ಅನ್ಸುತ್ತೆ ಭೂಕುಸಿತ, ಅಲ್ವಾ? ಹೌದು ಸರ್, ಜಾಸ್ತಿ ಆಗ್ಯದ ಸರ್. ಇನ್ನೂ ಜಾಸ್ತಿ ಆಗ್ಯದ ಸರ್. ಅದ್ರೊಳಗ ಇವರು ನಮ್ಮ ಅಂಟಿಯವ್ರಿಗೆ ಇದು ಸರ್. ಏನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ? ಏನ್ ಕಾರಣ ಅಂತ ಇದಕ್ಕೆಲ್ಲ? ಏನದು ನೀರಿನ ಜಲ ಹೆಚ್ಚಾಯ್ತು ಮತ್ತೆ ಅಲ್ಲೆಲ್ಲ ಹಾಗೆ ಇದು ಮಾಡಿದಕ್ಕ ಅಂತ ಅಂತಾರ ಸರ್. ನಿಮ್ ಸೈಡು ಮೊನ್ನೆ ಪ್ರವಾಹ ಎಲ್ಲ ಆಯ್ತಲ್ಲ, ನಿಮ್ ಸೈಡು ಜಾಸ್ತಿ ಇತ್ತಾ ಪ್ರವಾಹ? ನಮ್ ಸೈಡ್ ಪ್ರವಾಹ ಜಾಸ್ತಿ ಆದ್ರೂ ಅದ್ರ ಹೊಳಿ ಹಳ್ಳ ಎಲ್ಲ ಬಂದಿರ್ತಾರ. ಅದ್ರ ಮನೆ ಒಳಗೂ ಎಲ್ಲಿ ಬೇಕಾದ್ರೆ ಹೇಗೆ ಬೀಳೋದು, ನೀರು ಸ್ಟಾರ್ಟ್ ಆಗ್ತಾ ಇತ್ತು. ಹೊಳೆ ಯಾವ್ದಾದ್ರು ಹತ್ರ ಇದೆಯಾ? ಕೆರೆ ಗಿರೆ ಯಾವ್ದಾದ್ರು ಹತ್ರ ಇದೆಯಾ ನಿಮ್ಮ ಊರ್ ಪಕ್ಕನೆ? ನಮ್ಮ ಇದೆ ಸರ್, ಒಂದು ಕೆಂಪಿಗೆರೆ ಅಂತಿದೆ, ಪಡುವನ ಕೆರೆ ಅಂತ ಇದೆ ಸರ್. ಎಷ್ಟು ದೂರ ಇದೆ ಅದು? ಮನೇಲಿದ್ದ ಒಂದು
ಅರ್ಧ ಕಿಲೋಮೀಟರ್ ಅದು ಸರ್ ಒಂದ್ 200-300 ಒಂದ್ 200 ತುಂಬಿದ್ಯಾ ಅದು ಕೆರೆ? ಅದು ಕೆಂಪಗೆರೆ ಅಂತ ಹೇಳಿ ಫುಲ್ ತುಂಬಿ ಸರ್. ನರಗುಂದ್ ಊರಿಗಿನ 6 ತಿಂಗಳು ನೀರಾಗುವಷ್ಟು ಕೆರೆ ಇದೆ ಸರ್ ಅದು. ಓಕೆ 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 ಅದು ಮೊನ್ನೆ ನಾವು ತಜ್ಞರು ಓಕೆ ಸೋಮಣ್ಣ ಅವರೇ ಜೋಪಾನ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬೆಂಗಳೂರಿನ ಕಲ್ಕೆರೆ ಕೆರೆಯಲ್ಲಿ ತೆಪ್ಪ ಮುಗುಚಿ ಟೆಕ್ಕಿ ಕಣ್ಮರೆ ಆಗಿರುವಂತದ್ದು ರಾಮಮೂರ್ತಿ ನಗರದ ಕಲ್ಕೆರೆ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಕಲ್ಕೆರೆಯಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ರಂತೆ ಇಬ್ಬರು ಟೆಕ್ಕಿಗಳು. ಆ ಪಾರ್ಟಿಯನ್ನ ಮುಗಿಸಿ ತೆಪ್ಪದಲ್ಲಿ ವಾಪಸ್ ಆಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮುಗುಚಿ ಅವರು ಕಣ್ಮರೆ ಆಗಿದ್ದಾರೆ. ತೆಪ್ಪ ಮುಗುಚಿ ನೀರಿಗೆ ಬಿದ್ದಿದ್ರು ಇಬ್ಬರು ಟೆಕ್ಕಿಗಳು. ಈಜಿ ದಡವನ್ನ ಸೇರಿದ್ದಾರೆ ಒಬ್ಬ ಟೆಕ್ಕಿ, ಆದ್ರೆ ಇನ್ನೊಬ್ಬ ಪತ್ತೆ ಆಗಿಲ್ಲ. ಮತ್ತೊಬ್ಬ ನೀರಿನಲ್ಲಿ ಮುಳುಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅಗ್ನಿಶಾಮಕ ದಳ ಪೊಲೀಸರಿಂದ ಟೆಕ್ಕಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ. ಎಲ್ಲಿ ಪಾರ್ಟಿಗೆ ಹೋಗಿದ್ರಪ್ಪ ಇವರು? ಅದು ತೆಪ್ಪದಲ್ಲಿ ಹೋಗಿದ್ರಂತೆ ಪಾರ್ಟಿ ಮಾಡ್ಲಿಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಪಾರ್ಟಿ ಮೂಡು ಫುಲ್ ಜೋರಾಗೆ ಇತ್ತು ಅಂತ ಕಾಣಿಸುತ್ತೆ. ಅಲ್ಲಿ ಆದಂತ ಎಡವಟ್ಟು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಂತೂ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಒಬ್ಬ ಟೆಕ್ಕಿ ಈಜಾಡ್ಕೊಂಡು ಅವ್ರಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತೇನೋ, ಈಜಾಡ್ಕೊಂಡು ಹೆಂಗೋ ದಡ ಸೇರ್ಬಿಟ್ಟಿದ್ದಾರೆ. ಬಟ್ ಇನ್ನೊಬ್ಬ ಟೆಕ್ಕಿ ಕಾಣಿಸ್ತಾ ಇಲ್ಲ. ಅಂದ್ರೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಆ ವ್ಯಕ್ತಿ ಬದುಕು ಬರಲಿ ಅನ್ನೋದೇ ನಮ್ಮ ಒಂದು, ಅಂದ್ರೆ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರೋದು ಏನಾಯ್ತು ಏನು ಅಂತ. ಈಗ ಆಲ್ರೆಡಿ ಪೊಲೀಸರು ಅಲ್ಲಿ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಆತನನ್ನ ಹುಡುಕುವಂತ ಪ್ರಯತ್ನವನ್ನ ಕೂಡ ಮಾಡ್ಲಾಗ್ತಾ ಇದೆ. ಮಾತ್ರೆಗೆ ನೆಗಡಿ, ಇಂಜೆಕ್ಷನ್ಗೆ ಜ್ವರ, ಗ್ಲೂಕೋಸ್ಗೆ ಲಕ್ವಾ, ಟಾನಿಕ್ಗೆ ಫೈಲ್ಸು, ಡಾಕ್ಟರ್ಗೆ ಕಣ್ಣಿಲ್ಲ, ನರ್ಸ್ಗೆ ಬಾಯಿಲ್ಲ. ಇದು ರೋಗಿಷ್ಠ ಆಸ್ಪತ್ರೆ ಕತೆ. ಏನಪ್ಪಾ ಇದು ಸ್ಟೋರಿ? ಅದು ಆಸ್ಪತ್ರೆ ಸ್ಟೋರಿ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಅದನ್ನ ಹೇಳ್ತೀನಿ. ಬರ್ಬಾದ್ ಆಗಿದೆಯಾ ರಾಜ್ಯ ಸರ್ಕಾರ ಖಜಾನೆ ಅನ್ನುವ ಪ್ರಶ್ನೆ ಸಹಜವಾಗಿ ಸಾಕಷ್ಟು ತಿಂಗಳಿಂದ, ಅದು ಬಿಜೆಪಿ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಒಂದೊಂದು ರೂಪಾಯಿಗೂ ಕೂಡ ಪರದಾಡ್ತಾ ಇದೆಯಾ? ಖಜಾನೆ ಖಾಲಿಯಾಗಿ ದಿಕ್ಕು ತೋಚದಂತಾಗಿದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಎದ್ದೇಳ್ತಾ ಇದೆ ಅಂದ್ರೆ, ಬಡ ರೋಗಿಗಳಿಗೆ ಕೊಡೋಕು ಕೂಡ ಔಷಧಿ ಇಲ್ಲ. ಔಷಧಿ ಕೇಳಿದ್ರೆ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಕಳೆದ 8 ತಿಂಗಳಿಂದ, ಮೊನ್ನೆ ನೆನ್ನೆದಲ್ಲ ಸ್ಟೋರಿ ಇದು, ಕಳೆದ 8 ತಿಂಗಳಿಂದಲೂ ಕೂಡ ಔಷಧಿಗೆ ಟೆಂಡರೇ ಕರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಸ್ಪತ್ರೆಗಳು ಇವು. ಪಾಲಿಕೆಯ ವ್ಯಾಪ್ತಿಯ 5 ಆಸ್ಪತ್ರೆಗಳಲ್ಲಿ ಇದೇ ಗೋಳು ಪ್ರತಿನಿತ್ಯ ಕೂಡ. 5 ಆಸ್ಪತ್ರೆಗಳಿಗೂ ದಿನನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ, ಆದ್ರೆ ಔಷಧಿ ಮಾತ್ರ ಇಲ್ಲ. ಬಡ ರೋಗಿಗಳು ಇನ್ನೇನು ಈ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಬರ್ತಾರೆ, ಆದ್ರೆ ಅಲ್ಲಿ ಔಷಧಿನೇ ಸಿಗ್ತಾ ಇಲ್ಲ. ಹೆರಿಗೆಗೆ ಅಂತ ಬಡ ಮಹಿಳೆಯರು ಇದೇ ಆಸ್ಪತ್ರೆಗೆ ಬರ್ತಾರೆ. ರೋಗಿಗಳಿಗೆ ಕೊಡ್ಲಿಕ್ಕೆ ಬೇಸಿಕ್ ಮೆಡಿಸಿನ್ಸ್ ಕೂಡ ಇಲ್ಲ. ನೋವು ನಿವಾರಕ ಔಷಧಗಳು ಕೂಡ ಆಸ್ಪತ್ರೆಗಳಲ್ಲಿ ಖಾಲಿಯಾಗಿ ಹೋಗಿದ್ದಾವೆ. ಗ್ಲೂಕೋಸು, ಜೀವರಕ್ಷಕ ಮೆಡಿಸಿನ್ಗಳು ಲಭ್ಯ ಇಲ್ಲ ಇಲ್ಲಿ. ಬಾಣಂತಿಯರು, ಹಸುಗೂಸುಗಳಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರತಿನಿತ್ಯ ಆಸ್ಪತ್ರೆಗಳಿಗೆ ಬಡ ರೋಗಿಗಳು ಬಂದು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಹುಬ್ಬಳ್ಳಿ ಧಾರವಾಡ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ 5 ಆಸ್ಪತ್ರೆಗಳಲ್ಲಿ ಇರುವಂತಹ ಪರಿಸ್ಥಿತಿ. ಅಲ್ಲಿ ಒಬ್ರು ಕೇಂದ್ರ ಸಚಿವರಿದ್ದಾರೆ, ಇನ್ನೊಬ್ರು ಮೇನ್ ಮಾಜಿ ಸಿಎಂ ಆಗಿದ್ದಂತವರು, ಇನ್ನೊಂದ್ ಕಡೆ ಈಗ ಬೃಹತ್ ಕೈಗಾರಿಕಾ ಸಚಿವರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಆದ್ರೆ ಅಲ್ಲಿ ರೋಗಿಗಳಿಗೆ ಬೇಕಾದಂತಹ ಒಂದು ಮೆಡಿಸಿನ್ಸ್ ಗಳು ಇಲ್ವಂತೆ. 8 ತಿಂಗಳಿಂದಲೂ ಕೂಡ ಪರದಾಟವನ್ನ ಮಾಡ್ತಾ ಇದ್ದಾರೆ ಆ ಭಾಗದ ಜನ. ಆದ್ರೆ ಹೇಳೋರು ಕೇಳೋರು ಇಲ್ಲ. ಇದಕ್ಕೋಸ್ಕರನೇ ಅಲ್ಲಿನ ಜನ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಯಾರು ಬಂದ್ರು ಅಷ್ಟೇ, ನಮ್ ಕಷ್ಟ ಕೇಳೋರು ಯಾರು ಅಂತ. ಯಾಕೆಂದ್ರೆ ಈ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗೋದೇ ಬಡ ರೋಗಿಗಳು, ಅವರಿಗೆ ಸರಿಯಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ, ಮೆಡಿಸಿನ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವ್ರು ಏನ್ ಮಾಡೋದು ಅನ್ನುವ ಚಿಂತೆಯಲ್ಲಿದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ನಂತರ ವೈದ್ಯರು ಮಾತ್ರ ಹೇಗಾದ್ರೂ ಮಾಡಿ ಪಾಪ ಅವರಿಗೆ ಸ್ಪಂದಿಸಬೇಕಾಗಿದೆಯಲ್ಲ. ಸೊ ಹೀಗಾಗಿ ರೋಗಿಗಳ ಕಷ್ಟವನ್ನ ನೋಡಲಾಗದೆ ವೈದ್ಯರು ಒಂದ್ ಕಡೆ ಕಂಗಾಲಾಗಿದ್ಕೊಂಡು ಅಣ್ಣಿಗೇರಿ ಹಾಗೆ ಹಾವೇರಿ ಸರ್ಕಾರಿ ಆಸ್ಪತ್ರೆಗಳಿಂದ ಔಷಧವನ್ನ ತರಿಸ್ತಾ ಇದ್ದಾರಂತೆ. ಅಲ್ಲಿ ಉಳಿದಿರುವಂತ ಔಷಧವನ್ನ ತಂದು
ಬಡ ರೋಗಿಗಳಿಗೆ ವಿತರಣೆ ಮಾಡಲಾಗ್ತಾ ಇದೆ. ನೋಡಿ ಎಂತಹ ಪರಿಸ್ಥಿತಿ ಇದೆ. ಒಬ್ಬ ಕೇಂದ್ರ ಸಚಿವ ಮತ್ತೊಬ್ರು ಬೃಹತ್ ಕೈಗಾರಿಕಾ ಸಚಿವರಿರುವಂತಹ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂತಹ ಪರಿಸ್ಥಿತಿ ಇರುವಂತದ್ದು. 5 ಆಸ್ಪತ್ರೆಗಳಲ್ಲಿ, ಬರೀ ಒಂದು ಆಸ್ಪತ್ರೆ ಅಲ್ಲ, 5 ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಮೆಡಿಸಿನ್ಗಳು ಇಲ್ದಲೆ ರೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಕೊರತೆ ಸರ್. ಯಾಕಂದ್ರೆ ಇಲ್ಲಿ ಮೆಡಿಸಿನ್ ಇಲ್ಲ, ಆಮೇಲೆ ಡೆಲಿವರಿ ಪೇಷಂಟ್ ಬಂದ್ರೆ ಅವ್ರಿಗೆ ಅಡ್ಮಿಟ್ ಮಾಡೋಕ್ಕೆ ಬಯಸಿಲ್ಲ, ಅವ್ರು ಗುಳಿಗೆ ಕೊಡಂಗಿಲ್ಲ. 2 ಗುಳಿಗೆ ಕೊಡ್ತಾರೆ, ಒಳ್ಳೆ ಗುಳಿಗೆ ಎಲ್ಲ ಹೊರಗೆ ಬರೆದು ಕೊಡ್ತಾರೆ. ಆಮೇಲೆ ಟೆಂಡರ್ ಕರ್ದಾರ ಅಂತ ಅಂದಾರೆ, ಇನ್ನೂ ತನಕ ಟೆಂಡರ್ ಇಂಪ್ಲಿಮೆಂಟ್ ಆಗಿಲ್ಲ. ಆಮೇಲೆ ಇದು ಎಲ್ಲ ಬಿಲ್ಡಿಂಗ್ ಎಲ್ಲ ಯಾರು ದೇಖರಿಕಿಲ್ಲ, ಏನಿಲ್ಲ. ಆಮೇಲೆ ಗ್ಲೂಕೋಸ್ ಬಾಟ್ಲಿ ಇಲ್ಲ, ಆಮೇಲೆ ಎಲ್ಲ ಹೊರಗಿನ ಮೆಡಿಸಿನ್ ಬರ್ದು ಕೊಡ್ತಾರೆ. ಅದಕ್ಕೆ ಟೆಂಡ್ರು ಕಮಿಷನರ್ ಒಪ್ಪಿಗೆ ಕೊಟ್ಟಿದ್ದಾರೆ. ಟೆಂಡರ್ ಪ್ರೊಸೆಸ್ ಜಾರಿಯಲ್ಲಿದೆ ಮತ್ತು ನಮ್ಮಲ್ಲಿ ಇದ್ದಂಥ ಈ ಇಂಟ್ರೆಸ್ಟ್ ಅಮೌಂಟಲ್ಲಿ ಮತ್ತು ಅಲ್ಲಿ DH ಬರ್ತಕ್ಕಂಥ ಅವಶ್ಯಕತೆ ಮೇಲೆ ಮಾಡ್ತಾಯಿದ್ವಿ. ಟೆಂಡರು ಶಾರ್ಟ್ಲಿ ಸ್ಟಾರ್ಟ್ ಎಲ್ಲ ಮೆಡಿಸಿನ್ಸು ಜನರಲಾಗಿ ರುಟೀನ್ ಮೆಡಿಸಿನ್ಸ್ ಬೇಕಾಗುತ್ತೆ. ಬೇಸಿಕ್ ಮೆಡಿಸಿನ್ಸ್, ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಇರ್ಬೋದು, ಎಲ್ಲ ಲಿಸ್ಟ್ ಮಾಡಿ ಅದೊಂದು ಆಸ್ಪತ್ರೆಗೆ ಬೇಕಾದಂಥ ಔಷಧಿ ಇರ್ಬೋದು, ಊಟಿಗೆ ಬೇಕಾದಂಥ ಸಾಮಗ್ರಿಗಳು ಇರ್ಬೋದು, ಆಮೇಲೆ ವಾರ್ಡಲ್ಲಿ ಬೇಕಾದಂಥ ಪ್ಲಸ್ ಲ್ಯಾಬ್ರೇಟರಿ ಬೇಕಾದಂಥ ಎಲ್ಲ ಲಿಸ್ಟ್ ಮಾಡಿದ್ವಿ. ಕೇವಲ ನೋಡ್ತಾ ಇದ್ದೀರಲ್ಲ ಅಲ್ಲಿನ ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಅಂತ. ಟೆಂಡರ್ ಕರೆದಿದ್ದಾರೆ, ಇನ್ನೂ ಆಗ್ಬೇಕು ಅಂತ. ಪಾಪ ಅವರು ಕೂಡ ಎದುರಾಕೊಳ್ಳೋದಕ್ಕೆ ಆಗೋದಿಲ್ಲ. ಟೆಂಡರ್ ಕರೆದಿದ್ದಾರೆ, ಆದ್ರೆ ಬರ್ಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗಿಂದ ಪ್ರಾಬ್ಲಮ್ ಅಂದ್ರೆ 8 ತಿಂಗಳಿಂದಲೂ ಇರುವಂತ ಪ್ರಾಬ್ಲಮ್. 8 ತಿಂಗಳಿಂದಲೂ ಕೂಡ ಟೆಂಡರ್ ಕರ್ಕೊಂಡೇ ಸುಮ್ನಿದಾರ. ಹಾಗಾದ್ರೆ ಇವರೆಲ್ಲ ಏನು ಒಬ್ರು ಕೂಡ ಹೇಳೋರು ಇಲ್ವಾ? ಹಾಗಾದ್ರೆ ಅಲ್ಲಿರುವಂತ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಅಥವಾ ಅಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಬಡ ರೋಗಿಗಳು ಸ್ವಾಮಿ ಇನ್ನೆಲ್ಲಿಗೆ ಹೋಗ್ತಾರೆ? ಹಾಗಾದ್ರೆ ಅವರೆಲ್ಲರೂ ಬೆಂಗಳೂರಿಗೆ ಬಂದು ಚಿಕಿತ್ಸೆ ತಗೊಳಕ್ಕಾಗುತ್ತಾ? ಮೊದಲೇ ಬಡ ರೋಗಿಗಳು, ಸ್ವಲ್ಪ ಬೇಸಿಕ್ ಮೆಡಿಸಿನ್ಸ್ಗಳು ಇಲ್ಲ ಅಂದ್ರೆ ಬೇಸಿಕ್ ಸೆನ್ಸ್ ಇಲ್ಲದಂತ ಅಧಿಕಾರಿಗಳು ಜನಪ್ರತಿನಿಧಿಗಳೇ ಇದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲಿ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ. ನಾವು ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಪ್ರತಿನಿತ್ಯ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಬೇಸಿಕ್ ಮೆಡಿಸಿನ್ಸ್ಗಳು ಇಲ್ಲ ಅಂದ್ರೆ ಏನ್ ಕತೆನೋ ಆ ಒಂದು ಭಾಗದ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಮೆಡಿಸಿನ್ಸ್ ಗಳನ್ನ ತರಿಸ್ತಾ ಇದಾರಂತೆ. ಇನ್ನೂ ಒಂದ್ ಕಡೆ ಪಾಪ ವೈದ್ಯರಿಗೆ ಇನ್ನೇನ್ ಮಾಡಕ್ಕಾಗುತ್ತೆ, ಅವ್ರು ಇರೋದನ್ನ ಕೊಡ್ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದಂತ ಮೆಡಿಸಿನ್ಸ್ ಗಳಿಲ್ಲ. ಸೊ ಹೀಗಾಗಿ ಅವರು ಹೊರಗಡೆ ಮೆಡಿಕಲ್ ಸ್ಟೋರ್ ಗಳಿಗೆ ಆ ಒಂದು ಅಂದ್ರೆ ಟ್ಯಾಬ್ಲೆಟ್ ಗಳನ್ನ ಬರೆದು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ದಿದ್ರೆ ಕೊಟ್ಟಿರೋರು, ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ. ಸೊ ಹಾಗಾಗಿ ಹೊರಗಿನ ಮೆಡಿಕಲ್ ಸ್ಟೋರ್ ಗಳಿಗೆ ಅವರು ಪ್ರಿಸ್ಕ್ರಿಪ್ಷನ್ ಅನ್ನ ಬರ್ದು ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿನ ರೋಗಿಗಳು ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದಯವಿಟ್ಟು ಬೇಗ ಮೆಡಿಸಿನ್ಸ್ ಗಳನ್ನ ತರಿಸಿ ಅಂತ ಅಲ್ಲಿನ ಅಧಿಕಾರಿಗಳಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಒಬ್ಬ ಕೇಂದ್ರ ಸಚಿವ, ಇನ್ನೊಬ್ರು ಬೃಹತ್ ಕೈಗಾರಿಕಾ ಸಚಿವರಿರುವಂತ ಕ್ಷೇತ್ರ, ಇಲ್ಲೇ ಹಿಂಗಾದ್ರೆ ಇನ್ನೇನ್ರಿ ಕತೆ ಇದು? ನಿಜ ಪೃಥ್ವಿರಾಜ್, ಏನು ಆಸ್ಪತ್ರೆಗೆ ಬೇಸಿಕ್ ಮೆಡಿಸಿನ್ಸ್ ಗಳು ಬೇಕಾಗ್ತದೆ, ಅದನ್ನ ಸ್ಟಾಕ್ ಇಟ್ಕೊಳ್ಬೇಕಾಗ್ತದೆ. ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಬಂದಂತಹ ಸಂದರ್ಭದಲ್ಲಿ, ಕ್ಲೈಮೇಟ್ ಚೇಂಜ್ ಆದಂತಹ ಸಂದರ್ಭದಲ್ಲಿ ವೈರಲ್ ಫೀವರ್ ಗಳು ಹರಡ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಸಾವಿರಾರು ರೋಗಿಗಳು ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ. ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪಕ್ಕದಲ್ಲಿರುವಂತಹ ಈ ಚಿಟುಗುಪ್ಪೆ ಆಸ್ಪತ್ರೆ ಏನಿದೆ, ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಂತಹ ಈ ಒಂದು ಆಸ್ಪತ್ರೆ, ಈ ಆಸ್ಪತ್ರೆಗೆ ಕನಿಷ್ಠ ಪಕ್ಷ ಔಟ್ ಪೇಷಂಟ್ ಅಂತಾನೆ ಪ್ರತಿದಿನ 500 ಜನ ಬಂದು ಹೋಗ್ತಾರೆ. ಆದ್ರೆ ಇವರಾರಿಗೂ ಕೂಡ ಬೇಸಿಕ್ ಮೆಡಿಸಿನ್ಸ್ ಗಳನ್ನ ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕಂತಂದ್ರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ಅಲ್ಲಿ ಜನೌಷಧ ಕೇಂದ್ರಗಳು ಯಾವುದು ಇಲ್ವಾ ಪರಶುರಾಮ್? ಜನೌಷಧ ಕೇಂದ್ರಗಳಿದ್ರು ಕೂಡ ಅಲ್ಲಿ ನಿಗದಿತ ಪ್ರಮಾಣದ ಹಣವಾದರೂ ಕೊಟ್ಟು ಖರೀದಿ ಮಾಡ್ಬೇಕಾಗ್ತದೆ. ಆದ್ರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಬಡ ರೋಗಿಗಳಿಗೆ ಔಷಧಗಳನ್ನ ಕೊಡ್ಬೇಕಾಗಿರ್ತದೆ. ಆದ್ರೆ ಆ ಏನು ಉಚಿತ ಔಷಧಿಗಳೇ ಇಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಪ್ರತಿ ವರ್ಷ 40 ರಿಂದ 50 ಲಕ್ಷದವರೆಗೂ ಔಷಧಗಳು ಇಲ್ಲಿ ಖರ್ಚಾಗ್ತಾ ಇದ್ವು. ಆದ್ರೆ ಕಳೆದ 8 ತಿಂಗಳಿಂದ ಯಾವುದೇ ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಿಲ್ಲ, ಔಷಧಗಳನ್ನ ಖರೀದಿ ಮಾಡಿ ಪೂರೈಕೆ ಮಾಡೋಕ್ ಆಗ್ತಾ ಇಲ್ಲ. ಹೀಗಾಗಿ ಅಕ್ಕಪಕ್ಕದ ಜಿಲ್ಲೆಗಳ ಆಸ್ಪತ್ರೆಯಲ್ಲಿ ಎಲ್ಲಿ ಎಕ್ಸೆಸ್ ಉಳಿದಿದಾವೋ ಅಲ್ಲಿ ಬೇಡಿ ತಂದು ನಡೆಸ್ತಾ ಇದ್ದಾರೆ ಇಲ್ಲಿನ ವೈದ್ಯರು. ಆದ್ರೆ ಅದು ಎಷ್ಟು ದಿನ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಿಯೂ ಇದೆ, ಕೇಂದ್ರ ಸಚಿವರ ಗಮನದಲ್ಲಿಯೂ ಇದೆ. ಸಾಕಷ್ಟು ಬಾರಿ ಮೀಟಿಂಗ್ ನಲ್ಲಿ ವಿಷಯ ಪ್ರಸ್ತಾವನೆ ಆಗಿರ್ತದೆ. ಆದ್ರೆ ಅವರಿಗೆಲ್ಲ ಸ್ಥಾನಗಳನ್ನ ಉಳಿಸ್ಕೊಳ್ಳೋದೇ ಚಿಂತೆ ಆಗಿದೆ ಅಂತ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಪರಶುರಾಮ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಪಡ್ಕೊಳ್ತೀನಿ. ರಾಜ್ಯ ಸರ್ಕಾರಿ ಖಜಾನೆ ಖಾಲಿ ಆಗಿದೆಯಾ? ಶಾಸಕರಿಗೆ ಅಷ್ಟೇ ಅಲ್ಲ, PA-ಗಳಿಗೂ ಸಂಬಳವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದ ಬಳಿ. 4 ತಿಂಗಳಿಂದ ಶಾಸಕರ PA-ಗಳಿಗೆ ಸಂಬಳವನ್ನ ಕೊಡಕ್ಕಾಗ್ತಾ ಇಲ್ಲ. ಇನ್ನೆಂತ ಖಜಾನೆ ಖಾಲಿಯಾಗಿ ಅಲ್ಲಿ ಬರ್ಬಾದಾಗಿ ಹೋಗಿದೆಯೋ ಗೊತ್ತಿಲ್ಲ ರಾಜ್ಯ ಸರ್ಕಾರದ ಖಜಾನೆ. ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಕರಾವಳಿ ಭಾಗದ ಶಾಸಕರು, ಅಂದ್ರೆ ಉಳ್ಳಾಲ ಶಾಸಕರು. BSYಗೆ ಪತ್ರವನ್ನ ಬರೆದಿದ್ದಾರೆ. UT ಖಾದರ್
ಶಾಸಕರಿಗೆ 2 PAಗಳ ನೇಮಕಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಒಟ್ಟು 600 PAಗಳಿಗೆ ಕಂದಾಯ ಇಲಾಖೆಯಿಂದ ಸಂಬಳವನ್ನ ಕೊಡ್ಲಾಗುತ್ತೆ. 600 ಜನ PAಗಳ ಅಂತ ನೀವು ಅನ್ಕೊಳ್ಬಹುದು. ಇಬ್ಬಿಬ್ರು PA ಅಂದ್ರೆ ಟೋಟಲ್ ಆಗಿ 224 + 1 ಶಾಸಕರು, ಅದಾದ್ಮೇಲೆ ವಿಧಾನ ಪರಿಷತ್ನ ಸದಸ್ಯರು 75 ಜನ. ಸೊ 300 ಜನಕ್ಕೆ ಇಬ್ಬಿಬ್ರು ಅಂದ್ರೆ 600 ಜನ. ಆ ಲೆಕ್ಕದಲ್ಲಿ ನಾನು ಹೇಳಿದ್ದು. ಆದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಸಂಬಳವನ್ನ ಕೊಟ್ಟಿಲ್ಲ ರಾಜ್ಯ ಸರ್ಕಾರ. ವೇತನವಿಲ್ಲದೆ ಶಾಸಕರ PAಗಳಿಗೆ ಕಷ್ಟ ಎದುರಾಗಿದೆ ಅಂತ ಪತ್ರವನ್ನ ಬರೆದಿದ್ದಾರೆ UT ಖಾದರ್, ಮಾಜಿ ಸಚಿವರು, ಹಾಲಿ ಶಾಸಕರು. ಶಾಸಕರ ಆಪ್ತ ಸಹಾಯಕರಿಗೆ ಇನ್ನೂ ಕೂಡ ತಮ್ಮ ವೇತನ ಕೂಡ ಬಿಡುಗಡೆ ಸರ್ಕಾರ ಮಾಡಲಿಲ್ಲ. ನಮ್ಮ ಆಪ್ತ ಸಹಾಯಕರು ಈ ನನ್ನ ಗಮನಕ್ಕೆ ತಂದಾಗ ಇದೊಂದು ತಕ್ಷಣ ಬಿಡುಗಡೆ ಮಾಡಬೇಕಂತೆ ನಾನು ಸರ್ಕಾರಕ್ಕೆ ಆ ಪತ್ರವನ್ನು ಇವತ್ತು ಬರೆದಿದ್ದೇನೆ. ಇದಕ್ಕೆ ಸರ್ಕಾರದ ನಿರ್ದೇಶ ಅನುಗುಣವಾಗಿ ನಮ್ಮ ಈ ಆಪ್ತ ಸಹಾಯಕರು ಬಂದಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಯಾರು ದುಡಿಯುತ್ತಾ ಇದ್ದಾರೆ, ದುಡಿಯೋ ವರ್ಗ ಏನಿದೆ, ಆ ಒಂದು ವೇತನದಿಂದಲೇ ಅವರ ಮಕ್ಕಳ ಎಜುಕೇಷನ್, ಅವರ ಹೆತ್ತವರ ಆರೋಗ್ಯ, ದಿನನಿತ್ಯದ ಅವರ ಜೀವನ ಸಾಗಿಸಬೇಕಾ, ಅಂಥವರಿಗೆ ಮೊದಲ ಆದ್ಯತೆ ಕೊಡಬೇಕಂದ್ರೆ ಸರ್ಕಾರ ಹೇಳಿಕೆ ಬಯಸ್ತೇನೆ. ಶಾಸಕರ ಆಪ್ತ ಸಹಾಯಕರಿಗೆ ಇನ್ನೂ ಕೂಡ ತಮ್ಮ ವೇತನ ಕೂಡ ಬಿಡುಗಡೆ ಸರ್ಕಾರ ಮಾಡಲಿಲ್ಲ. ನಮ್ಮ ಆಪ್ತ ಸಹಾಯಕರು ಈ ನನ್ನ ಗಮನಕ್ಕೆ ತಂದಾಗ ಇದೊಂದು ತಕ್ಷಣ ಬಿಡುಗಡೆ ಮಾಡಬೇಕಂತೆ ನಾನು ಸರ್ಕಾರಕ್ಕೆ ಆ ಪತ್ರವನ್ನು ಇವತ್ತು ಬರೆದಿದ್ದೇನೆ. ಇದಕ್ಕೆ ಸರ್ಕಾರದ ನಿರ್ದೇಶ ಅನುಗುಣವಾಗಿ ನಮ್ಮ ಈ ಆಪ್ತ ಸಹಾಯಕರು ಬಂದಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಯಾರು ದುಡಿಯುತ್ತಾ ಇದ್ದಾರೆ, ದುಡಿಯೋ ವರ್ಗ ಏನಿದೆ, ಆ ಒಂದು ವೇತನದಿಂದಲೇ ಅವರ ಮಕ್ಕಳ ಎಜುಕೇಷನ್, ಅವರ ಹೆತ್ತವರ ಆರೋಗ್ಯ, ದಿನನಿತ್ಯದ ಅವರ ಜೀವನ ಸಾಗಿಸಬೇಕಾ, ಅಂಥವರಿಗೆ ಮೊದಲ ಆದ್ಯತೆ ಕೊಡಬೇಕಂದ್ರೆ ಸರ್ಕಾರ. ಇಡೀ ವಿಶ್ವವನ್ನೇ ಕೊರೋನಾ ವೈರಸ್ ಕಾಡ್ತಾ ಇದೆ. ಕರುನಾಡಿಗೆ ಕೊರೋನಾ ಹರಡದಂತೆ ತುಮಕೂರು ಜಿಲ್ಲೆ ತಿಪಟೂರಿನ ರಂಗನಹಳ್ಳಿಯಲ್ಲಿ ಭೂತ ಭೈರವಿ ತಂತ್ರಯಾಗವನ್ನ ಮಾಡಲಾಗಿದೆ. ಶನೇಶ್ವರ, ಆಂಜನೇಯ, ದರ್ಗಾ ಪರಮೇಶ್ವರಿ ಹಾಗೆ ಕಾಳಿಕಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಈ ಯಾಗವನ್ನ ಮಾಡಲಾಗಿದೆ. ಲೋಕ ಕಲ್ಯಾಣ ರೋಗ ನಿವಾರಣೆಗಾಗಿ ನಿನ್ನೆ ಯಾಗ ಶುರುವಾಗಿದ್ದು ಇಂದು ಬೆಳಗ್ಗೆ ಪೂರ್ಣಾಹುತಿ ನಡೆಯಿತು. ದೇವರಿಂದಲೇ ಪ್ಲೇಗ್, ದಡಾರ ಮಾಯವಾದವು ಅನ್ನುವ ನಂಬಿಕೆ ಈಗ ಆಲ್ರೆಡಿ ಭಾರತೀಯರಲ್ಲಿ ಇರುವಂತದ್ದು. ಈ ಹಿಂದೆ ಏನಾಗ್ತಾ ಇತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಇದೇ ನಂಬಿಕೆ ಮೇಲೆ ಈಗ ಕೊರೋನಾ ತಡೆಗೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಈ ಯಾಗದಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳು ಸೇರಿದಂತೆ ಹಲವು ಮಠಾಧೀಶರು ಯಾಗದಲ್ಲಿ ಭಾಗಿಯಾಗಿದ್ದರು. ಹಡಗಿನಲ್ಲಿ ಮಗ ಬಂಧಿಯಾಗಿದ್ದಾನೆ. ಸುತ್ತಲೂ ನೀರು, ಕೊರೋನಾ ಭೀತಿ, ಕೇಳಿಸದೆ ಅಪ್ಪನ ಕೂಗು ಅನ್ನುವ ಪ್ರಶ್ನೆ ಈಗ ಎದ್ದುಬಿಟ್ಟಿರುವಂತದ್ದು. ಚೀನಾದಲ್ಲಿ ಸಾವಿನ ರಣಕೇಕೆ ಹಾಕ್ತಾ ಇರುವಂತಹ ಕೊರೋನಾ ಕಾರವಾರ ಯುವಕನನ್ನ ಪರದಾಡುವಂತೆ ಮಾಡಿದೆ. ಡೈಮಂಡ್ ಪ್ರಿನ್ಸಸ್ ಹಡಗಿನಲ್ಲಿ ಕೆಲಸ ಮಾಡ್ತಿರುವಂತ ಕಾರವಾರದ ಅಭಿಷೇಕ್ ಚೀನಾದ ಹಾಂಗ್ಕಾಂಗ್ನಿಂದ ಟೋಕಿಯೋಗೆ ಹೋಗ್ತಾ ಇದ್ರು. ಆದ್ರೆ ಚೀನಾದಲ್ಲಿ ಕೊರೋನಾ ತಾಂಡವಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಪಾನ್ನ ಯುಕೋಮೋದಲ್ಲಿ ತಡೆ ಹಾಕಲಾಗಿದೆ ಆ ಒಂದು ಡೈಮಂಡ್ ಪ್ರಿನ್ಸಸ್ ಹಡಗಿಗೆ. ಸೊ ಆ ಕ್ರೂಸ್ ನಲ್ಲಿ ನಿಲ್ಸಿರೋದ್ರಿಂದ ಅದರಲ್ಲಿ ಇರುವಂತ ಕರುನಾಡ ಯುವಕ ಪರದಾಟವನ್ನ ಮಾಡ್ತಾ ಇದ್ದಾನೆ. ಅವರ ಪೋಷಕರು ತಮ್ಮ ಅಳ್ಳನ್ನ ತೋಡ್ಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಚೀನಾದಲ್ಲಿ ಮರಣ ಮೃದಂಗ ಬಾರಿಸುತ್ತಿರುವ ಕೊರೋನಾ ವೈರಸ್ನಿಂದ ಜಪಾನ್ನಲ್ಲಿ ಕಾರವಾರದ ಯುವಕ ಪ್ರಾಣ ಭಯದಿಂದ ಪರದಾಡ್ತಾ ಇದ್ದಾನೆ. ಅವರ ಮನೆಯಲ್ಲಿ ಆತಂಕ ಮನೆ ಮಾಡಿದೆ. ಈಗ ಅವರ ಮನೆ ಕುಟುಂಬದವರು, ತಂದೆ ತಾಯಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ಎಷ್ಟು ವರ್ಷದಿಂದ ನಿಮ್ಮ ಮಗ ಇಲ್ಲಿ ಜಪಾನ್ನಲ್ಲಿ ಕೆಲಸಕ್ಕೆ ಸೇರಿದ್ದ ಮತ್ತೆ ಈಗ 3 ತಿಂಗಳಿಂದ ಅಲ್ಲಿ ಡೈಮಂಡ್ ಪ್ರಿನ್ಸಸ್ ಅಂತ ಕ್ರೂಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು. ಮೊದಲೇ ಈಗ ಫಸ್ಟ್ ಕಾಂಟ್ರಾಕ್ಟ್ ಮುಗಿಸ್ ಬಂದಿದ್ದ. ಈಗ ಸೆಕೆಂಡ್ ಕಾಂಟ್ರಾಕ್ಟಿಗೆ 3 ತಿಂಗಳ ಹಿಂದೆ ಹೋಗಿದ್ದಾನೆ ಅವನು. ಈಗ ಮೊನ್ನೆ ಅಷ್ಟೇ ಒಂದು 3 ದಿವಸದಿಂದ ಫೋನ್ ಮಾಡಿದಾಗ ನಮ್ಮ ಶಿಪ್ನಲ್ಲಿ ಕೊರೋನಾ ವೈರಸ್ ಕಂಡು ಬಂದು ಶಿಪ್ಪು ನಿಲ್ಲಿಸಿದ್ದಾರೆ ಅಂಥೇಳಿ ಫೋನ್ ಮಾಡಿದ್ದ. ಕ್ರೂ ಮೆಂಬರ್ಸಿಗೆ ಯಾರಿಗೇನಾಗಿಲ್ಲ, ಪ್ಯಾಸೆಂಜರ್ಸಿಗೆ ಪಾಸಿಟಿವ್ ಇದು ಕಂಡು ಬಂದಿದೆ ಅಂತ ಹೇಳಿದ ಅವನು. ನಿನ್ನೆ ಫೋನ್ ಮಾಡಿ ಮತ್ತೆ ತಮ್ಮ ಇದರಲ್ಲಿ ಹೆಚ್ಚಾಗಿದೆ ಅದು, ಅದರಿಂದ ತನಗೆ ಮತ್ತೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ, ನೀವು ಆದಷ್ಟು ಬೇಗ ತನಗೆ ಏನಾದರೂ ವ್ಯವಸ್ಥೆ ಮಾಡಿ ಕರೆಸ್ಕೊಳ್ಳಿ ಅಂತೇಳಿ ಕೇಳ್ಕೊಂಡಿದ್ದ ಅವನು. ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ, ಅಲ್ಲ ಹೊರಗಡೆ ಬಿಡ್ತಾರಾ ಅಥವಾ ಏನು, ಅಥವಾ ಬೇರೆ ಏನಾದರೂ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡ್ತಿದ್ದಾರಾ ಅಥವಾ ಹೆಂಗೆ ಅಂತ? ಅಲ್ಲ, ಇವರಿಗೆ ಕ್ರೂ ಮೆಂಬರಿಗೆ ಯಾರಿಗೂ ಏನೂ ಆಗದ ಕಾರಣ ಇವರಿಗೆ ಏನು ಇದು ಆಗ್ತಾ ಇಲ್ಲ. ಅದು ಪ್ಯಾಸೆಂಜರ್ಸಿಗೆ ಏನಿದು ಆಗಿದೆ ಅವರಿಗೆ ಹಾಸ್ಪಿಟಲೈಸೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತವ್ರು. ಮತ್ತು ಇವರಿಗೆ ಲ್ಯಾಂಡಿಗೆ ಅದು ಶಿಪ್ ಬರ್ತಾ ಇಲ್ಲ, ಲ್ಯಾಂಡಿಂದ ಹೊರಗಿದೆ ಅದು. ಅಂದರೆ ಅದು ಕ್ವಾರಂಟೈನ್ ಅಂತ ಇದು ಮಾಡಿದಾರಂತ. ಅದಕ್ಕೆ 14 ಡೇಸ್ ಅದು 14 ಡೇಸ್ವರೆಗೂ ಲ್ಯಾಂಡಿಗೆ ಬರಲಿಕ್ಕಿಲ್ಲ ಅಂಥೇಳಿ ಇದು ಮಾಡಿದಾರಂತವ್ರು. ಅದು
ನಾನು ಹೇಳಿದೆ ಅವನಿಗೆ, ಈಗ ಅವರು ಸೈನ್ ಆಫ್ ಆದರೂ ಮಾಡಿ ಬಂದುಬಿಡು ಅಂತ ಹೇಳಿದೆ ನಾನು. ಸೈನ್ ಆಫ್ ಮಾಡಿ ಹೋದರೂ ಅವರಿಗೆ ಬರಲಿಕ್ಕೆ ಯಾವುದು ವ್ಯವಸ್ಥೆ ಇಲ್ಲ ಇಲ್ಲಿ, ಅಂದರೆ ಏರ್ಲೈನ್ಸ್ ಎಲ್ಲ ಬಂದಿದೆ ಅಂತ ಅದು. ಅದಕ್ಕಾಗಿ ಇಂಡಿಯನ್ ಇದ್ರ ಎಂಬಸಿಗೆ ತಿಳಿಸಿ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡಿದ್ದ. ಅದೇ ರೀತಿ ನಾನು DC ಅವರಿಗೆ ನಿನ್ನೆ ಭೇಟಿಯಾಗಿ ಒಂದು ಮನವಿ ಕೊಟ್ಟಿದ್ದೇನೆ. ಅವರು ಕೂಡ ಸ್ಪಂದಿಸಿ ಆಯಿತು, ತಾನು ಎಕ್ಸ್ಟರ್ನಲ್ ಅಫೇರ್ಸಿಗೆ ಇದ್ರ ಬಗ್ಗೆ ತಿಳಿಸಿ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಮತ್ತೆ ಏನಾದ್ರು ಆತಂಕ ಇದೆ ಅಂತ ಅಥವಾ ಏನಿದೆ ಅಂತ ಅದ್ರ ಬಗ್ಗೆ? ಅಲ್ಲಿ ಅವರು ಏನಾಗಿದೆ, ಡೇ ಬೈ ಡೇ ಇದು ಹೆಚ್ಚಾಗ್ತದ್ರಿಂದ ತಮಗೂ ಎಲ್ಲಿ ಅದು ಆಗ್ತದೆ ಅನ್ನೋ ಭೀತಿಯಲ್ಲಿ, ಯಾಕಂದರೆ ಇದು ಭಾರಿ ಮೋಸ್ಟ್ ಡೇಂಜರಸ್ ಇದು ಆಗಿದ್ದರಿಂದ ಹೆದರ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಕುಟುಂಬದವರು ತುಂಬಾ ಆತಂಕದಲ್ಲಿದ್ದಾರೆ. ಹೇಗಾರು ಮಾಡಿ ನನ್ನ ಮಗನನ್ನ ಕಾಪಾಡಿ ಅಂತ ಜಿಲ್ಲಾಡಳಿತದ ಮೆಟ್ಟಿಲನ್ನ ಏರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಾಯಿ ಕಿರಣ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ.